ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ಹೇಳ್ತಾ ನನ್ನ ಚಾನಲ್ನಲ್ಲಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಸಮಂತಾ ಸಂಜಾ. ಫ್ರೆಂಡ್ಸ್, ಇದು ನನ್ನ ಸಂಡೇ ವ್ಲಾಗ್. ಸೊ ಬೆಳಗಿನ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಸೊ ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಬಂಗುಡೆ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ಎಲ್ಲ ಗರ್ಭಿಣಿಯರಿಗೆ ಒಂದು ಕ್ವಶನ್ ಇರುತ್ತೆ, ಬಂಗುಡೆ ಫಿಶ್ ತಿನ್ಬೋದಾ, ಮೀನ್ಸ್ ಫಿಶ್ ತಿನ್ನಬಹುದಾ ಬೇಸಿಕಲಿ ಅಂತ. ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಫಿಶ್ ಫ್ರೈ ಮಸಾಲ ಇದ್ದಿದ್ದರಿಂದ ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ಇಲ್ಲಾಂದರೆ ಸಿಂಪಲ್ಲಾಗಿ ಖಾರದ ಪುಡಿ ಹಾಕೋಬೋದು, ಅದರಿಂದನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದರಲ್ಲಿ ತುಂಬ ತೊಗೊಂಡ್ಬಿಟ್ಟೆ ಬೈ ಮಿಸ್ಟೇಕು. ಸೊ ನೀವು ಸ್ವಲ್ಪ ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಹಾಗೂ ನಾನು ಲೆಮನ್ ಜ್ಯೂಸ್ ಅರ್ಧ ಲೆಮನ್ನ ತಗೊಂಡು ಲೆಮನ್ ಜ್ಯೂಸ್ ಹಾಕ್ತಿದ್ದೀನಿ. ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಹಾಗೂ ಆ ಖಾರ ಚೆಂದ ಇದಕ್ಕೆ ಹೊಂದ್ಕೊಳುತ್ತೆ ಫ್ರೆಂಡ್ಸ್. ಮಸಾಲೆ ಚೆಂದ ಹಿಡ್ಕೊಳುತ್ತೆ ಅಂತ ಹೇಳ್ತಾರೆ. ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ತೊಳೆದಿಟ್ಟಿರುವ ಫಿಶ್ಶಿಗೆ ಇದನ್ನು ಅಪ್ಲೈ ಮಾಡಿ. ಫಿಶನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಆಲ್ವೇಸ್ ಫ್ರೆಶ್ ಫಿಶ್ ಅವೈಲೇಬಲ್ ಇದೆಯಾ ಅಂತ ನೋಡ್ಕೊಳ್ಳಿ. ಫ್ರೆಶ್ ಫಿಶ್ ಅಂದರೆ ಒಳ್ಳೆಯದು. ಹಾಗೂ ನಾನು ಹೇಳಿದ ಹಾಗೆ ಮಸಾಲೆ ಹಾಕಿಟ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿ ಮ್ಯಾರಿನೇಷನ್ಗೆ ಬಿಡಿ. ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಮ್ಯಾರಿನೇಟ್ ಮಾಡಿಟ್ರೆ ನಾವು ಯೂಸ್ ಮಾಡಿರೋ ಈ ಮಿಶ್ರಣ ಚೆನ್ನಾಗಿ ಮೀನಿಗೆ ಸೇರ್ಕೊಳುತ್ತೆ. ಹಾಗೂ ರುಚಿಯಾಗಿ ಬರುತ್ತೆ. ಇಲ್ಲಾಂದರೆ ಬಂಗುಡೆ ಫಿಶಲ್ಲಿ ಏನಾಗುತ್ತೆ ಅಂದರೆ ಮಸಾಲೆ ಅಷ್ಟು ಹಿಡ್ಕೊಂಡಿಲ್ಲ ಅಂದರೆ ಟೇಸ್ಟಾಗಿ ಬರಲ್ಲ. ಹಾಗಾಗಿ ಅದನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನನ್ನ ಮಗಳು ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ. ಅವಳಿಗೆ ಫಿಶ್ ಅಂದರೆ ತುಂಬಾ ಇಷ್ಟ. ವಾಟ್ ಅಮ್ಮ, ವಾಟ್ ಸಮಂತಾ, ವಾಟ್ ಟೆಲ್ ಮಿ? Mommy, no bones. Bones, I made it clean, Ammu. You like fish? Yes. How many you want? Healthy? Yeah, fish is healthy. It has omega fatty acids, which is good for your health. Fish will swim? Yeah, fish will swim in water. You sing no, machli jal ki rani hai. Yes, a bachi curry hai swim. What, Amma? Bachi curry money pays swim? Yeah, it will swim. Oh, mommy can swim? Yeah, mermaid also will swim, Ammu. Is a mermaid stuck? Yeah. And this is ಫ್ರೆಂಡ್ಸ್, ನಾನಿಲ್ಲಿ ಹಾಫ್ ಆನ್ ಅವರ್ ಮ್ಯಾರಿನೇಷನ್ ಮಾಡ್ಕೊಂಡ ನಂತರ ಅದನ್ನು ಫ್ರಿಜ್ಜಿಂದ ತೆಗೆದು ಕಾದಿರೋಂಥ ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫಿಶನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದರಿಂದ ಹೊಟ್ಟೆ ನೋವು ಬರಲ್ಲ ಅಂತಾರೆ. ಸೊ ಮೆಂತ್ಯ ಕಾಳು ಸ್ವಲ್ಪನೇ 1-2-3 ಮೆಂತ್ಯ ಕಾಳು ಹಾಕಿ ಕರಿಬೇವಿನ ಎಲೆ ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ. ಹಾಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಜನ ಗರ್ಭಿಣಿ ಸ್ತ್ರೀಯರಿಗೆ ಫಿಶ್ ತಿನ್ಬೋದಾ ಅನ್ನೋ ಒಂದು ಕ್ವಶನ್ಸ್ ಇರುತ್ತೆ. ಸೊ ಫಿಶ್ ತಿನ್ಬೋದು ಫ್ರೆಂಡ್ಸ್. ಅದರಿಂದ ಕೆಲವು ಲಾಭಗಳು ಇದೆ. ಬಟ್ ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ಇಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ನೀವು ಈ ವಿಡಿಯೋನ ತಪ್ಪದೆ ನೋಡಿ. You like fish? Yes. Yes, it healthy. ಫ್ರೆಂಡ್ಸ್, ಗರ್ಭಿಣಿ ಸ್ತ್ರೀಯರು ಫಿಶ್ನ ತಗೋಬಹುದು. ವಾರದಲ್ಲಿ 2 ಸಲನಾದರೂ ತಗೋಬಹುದು. ಆದರೆ ದೊಡ್ಡ ಗಾತ್ರದ ಮೀನನ್ನು ತಗೋಬಾರ್ದು. ಅಂದರೆ ದೊಡ್ಡ ಗಾತ್ರ ಮೀನಿನಲ್ಲಿ ಪಾದರಸ ಅಂದರೆ ಮರ್ಕ್ಯುರಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಗರ್ಭಿಣಿ ಸ್ತ್ರೀಯರಿಗೂ ಹಾಗೂ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೂ ತೊಂದರೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ದೊಡ್ಡ ಗಾತ್ರದ ಫಿಶ್ಗಳನ್ನು ತಗೋಬಾರ್ದು. ಮೀಡಿಯಮ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಫಿಶಸ್ ಆರ್ ರಿಯಲಿ ಗುಡ್. ಅಂದರೆ ಸಣ್ಣ ಗಾತ್ರದ ಮೀನುಗಳು ಅಥವಾ ಮಧ್ಯಮ ಗಾತ್ರದ ಮೀನುಗಳು ಅಂದರೆ ನಮಗೆ ಬಂಗುಡೆ, ಕಾಟ್ಲಾ ಫಿಶ್, ರೋಹು ಫಿಶ್, ಆಮೇಲೆ ಅಂಜಲ್ ಫಿಶ್, ಈ ಥರ ಫಿಶಸ್ಗಳು ತುಂಬ ಒಳ್ಳೆಯದು. ಮೀನುಗಳು ತುಂಬಾ ಒಳ್ಳೆಯದು. ಇದರಲ್ಲಿ ಲೋ ಮರ್ಕ್ಯುರಿ ಕಂಟೆಂಟ್ ಇದೆ ಫ್ರೆಂಡ್ಸ್. ಯಾವಾಗಲೂ ಫಿಶ್ ತಿನ್ನಬೇಕಾದ್ರೆ ಲೋ ಮರ್ಕ್ಯುರಿ ಕಂಟೆಂಟ್ ಇರೋ ಫಿಶನ್ನು
ಬಳಸೋದು ತುಂಬ ಒಳ್ಳೆಯದು. ಹಾಗೂ ಫಿಶ್ನ ಮನೆಗೆ ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ಈಗ ಅರ್ಧಂಬರ್ಧ ಅರೆಬರೆ ಬೇಯಿಸಿದ ಫಿಶ್ಗಳನ್ನ ನಾವೇನಾದ್ರು ತಿಂದ್ವಿ ಈ ಸಮಯದಲ್ಲಿ, ಎಸ್ಪೆಷಲಿ ಗರ್ಭಿಣಿ ಆದ ಸಮಯದಲ್ಲಿ ಅದನ್ನು ತಿಂದರೆ ಅದರಿಂದ ಬ್ಯಾಕ್ಟೀರಿಯಾ ಹೊಟ್ಟೆ ಒಳಗೆ ಹೋಗಿ ಮಗುವಿನ ಬೆಳವಣಿಗೆಗೂ ತೊಂದರೆ ಆಗುತ್ತೆ ಹಾಗೂ ತಾಯಿನೂ ಸಫರ್ ಪಡ್ತಾಳೆ. ಹಾಗಾಗಿ ಆದಷ್ಟು ಫಿಶನ್ನು ಚೆನ್ನಾಗಿ ಬೇಯಿಸಿ ನೀವು ಊಟ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ ನಾನು ಔಟ್ಡೋರ್ ಗೇಮ್ಸ್ ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನನ್ನ ಸಂಡೇ ವ್ಲಾಗ್ ಆಗಿರೋದ್ರಿಂದ ನಮಗೆ ಎಲ್ಲ ದಿನ ಈವ್ನಿಂಗ್ ಸಮಂತನ ಆಟಕ್ಕೆ ಹೊರಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮನೆ ಎದುರುಗಡೆ ಮಕ್ಕಳ ಜೊತೆ ಆಡ್ತಾಳೆ, ಆದರೆ ಅವಳ ಏಜ್ ಗ್ರೂಪ್ ಮಕ್ಕಳಲ್ಲಿ ಹತ್ತಿರದಲ್ಲಿ ಯಾರೂ ಇಲ್ಲ. ನಿಮಗೆ ಗೊತ್ತು, ಬೆಂಗಳೂರು ಸಿಟಿ ಜೀವನ ಅಥವಾ ಯಾವುದೇ ಒಂದು ಸಿಟಿ ಆದ್ರೂ ಈಗ ಸಿಟಿ ಜೀವನದಲ್ಲಿ ಹೇಗೆ ಅಂದರೆ ನಮಗೆ ಅಕ್ಕಪಕ್ಕ ಮಕ್ಕಳು ಸಿಗೋದು ಕಷ್ಟ ಆಗುತ್ತೆ. ಎಲ್ಲರೂ ಅವ್ರವ್ರ ಮನೆ ಒಳಗೆ ಇರೋದ್ರಿಂದ ಹೊರಗಡೆ ನಾವು ನಮ್ಮ ಕಾಲದಲ್ಲಿ ಹೇಗೆ ಮಣ್ಣಲ್ಲಿ ಆಟ ಆಡ್ತಿದ್ವಿ ಆ ಥರದೊಂದು ಆಟ ಅವ್ರಿಗೆ ಸಿಗ್ತಾ ಇಲ್ಲ. ಫ್ರೆಂಡ್ಸ್, ಸಮಂತನ ವಾರಕ್ಕೆ ಒಂದು ಸಲ ಅಟ್ಲೀಸ್ಟು ನಾವು ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ. ಪಾರ್ಕ್ ಮನೆ ಹತ್ತಿರ ಎಲ್ಲ ತುಂಬ ದೂರ ಇದೆ, ಆದರೂ ಅದೊಂದು ಅಭ್ಯಾಸನ ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಸಂಡೇ ಅವಳಿಗೋಸ್ಕರ ಒಂದು ಪಾರ್ಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಗೇಮ್ಸ್ ಎಲ್ಲ ಆಟ ಆಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಇದರಿಂದ ಇಂಡೋರ್ ಗೇಮ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ಔಟ್ಡೋರ್ ಗೇಮ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಎಕ್ಸ್ಪೆಷಲಿ ಮಕ್ಕಳ ಪಾರ್ಕಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಜಾರೋ ಬಂಡೆ, ಜೋಕಾಲಿ ಮತ್ತು ಬೇರೆ ಬೇರೆ ಫಿಸಿಕಲ್ ಫಿಟ್ನೆಸ್ ಸಿಗೋ ಎಕ್ಸಸೈಸ್ ಮಾಡೋಕ್ಕೆ ಅವಕಾಶಗಳು ತುಂಬಾ ಇರುತ್ತೆ. ಸೊ ಅವರು ಹತ್ತೋದು, ಇಳಿಯೋದು, ಓಡೋದು ಮಾಡೋದ್ರಿಂದ ಅವ್ರದ್ದು ಫಿಸಿಕಲ್ ಸ್ಟ್ರೆಂತು ಇನ್ಕ್ರೀಸ್ ಆಗುತ್ತೆ. ಬೋನ್ ಡೆನ್ಸಿಟಿ ಮತ್ತು ಮಸಲ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಸೊ ಅದೊಂದು ಒಳ್ಳೆ ಆಟ ಸಿಗೋದ್ರಿಂದ ಅವ್ರಿಗೆ ಮನೆಗೆ ಬಂದು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಹಾಗೂ ಅವ್ರದ್ದು ಮಾನಸಿಕ ಬೆಳವಣಿಗೆನೂ ತುಂಬಾ ಚೆನ್ನಾಗಾಗುತ್ತೆ. ಸೊ ಆದಷ್ಟು ಅವರನ್ನು ನಿಮಗೆ ಹತ್ತಿರದಲ್ಲೇ ಇತ್ತಂದರೆ ಎಲ್ಲ ದಿನ ಆ ಥರ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗ್ಬೋದು. ದೂರ ಇದ್ದಾಗ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲನಾದರೂ ಅವ್ರನ್ನ ಕರ್ಕೊಂಡು ಹೋಗೋದ್ರಿಂದ ತುಂಬ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ನಾವು ಸಂಡೇ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ನಾವು ಅಲ್ಲೇ ಇದ್ವಿ. ಹಾಗೂ ನನಗೂ ಅದು ಒಂದು ರೀತಿ ಒಳ್ಳೆಯದಾಯಿತು, ಯಾಕಂದರೆ ನಾನು ಅದೇ ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ದು ಒಳ್ಳೆ ಗಾಳಿನ ನಾನು ತೊಗೊತಾ ಇದ್ದೆ. ಹಾಗೂ ತುಂಬ ದಿನ ಆದಮೇಲೆ ಹೊರಗೆ ಹೋಗಿದ್ದಲ್ವ, ಎಲ್ಲ ದಿನ ಮನೇಲೇ ಇರ್ತಿದ್ವಿ. ಸೊ ನನಗೂ ಒಂದು ಚೇಂಜಸ್ ಇತ್ತು. ಮನೆಗೆ ಬಂದು ಅವಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಾದ್ಮೇಲೆ ಸ್ವಲ್ಪ ಹೊತ್ತು ಬುಕ್ ರೀಡಿಂಗ್ ಕೊಡ್ತೀವಿ ಫ್ರೆಂಡ್ಸ್. ರಾತ್ರಿ ಮಲಗೋಕ್ಕಿಂತ ಮುಂಚೆ ಅವಳಿಗೆ ಯಾವುದಾದ್ರೂ ಬುಕ್ಕನ್ನು ಓದಲಿಕ್ಕೆ, ಅಟ್ಲೀಸ್ಟ್ ಓದಲಿಕ್ಕೆ ಅಂದರೆ ಅವಳಿಗೆ ಓದಲಿಕ್ಕೆ ಬರಲ್ಲ, ನಾವೇ ಎಲ್ಲ ಹೇಳ್ಕೊಡ್ಬೇಕಾಗತ್ತೆ. ಆದರೆ ಅವಳು ವಿಜುವಲ್ ಇದು ಮಾಡಲಿಕ್ಕೆ ಅಂದರೆ ಕಲರ್ಫುಲ್ ಆಗಿರೋ ಬುಕ್ಗಳನ್ನು ಅವ್ರ ಮುಂದೆ ತೋರಿಸ್ಬಿಟ್ಟು ಸ್ಟೋರಿ ಹೇಳೋದ್ರಿಂದ ಅವರ ಮಾನಸಿಕ ಬೆಳವಣಿಗೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಅವರು ಸಣ್ಣ ವಯಸ್ಸಲ್ಲಿರುವಾಗಲೇ ಅವರಿಗೆ ಬುಕ್ ರೀಡಿಂಗ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ, ನಾವೇ ಅವರಿಗೆ ಸ್ಟೋರಿ ಹೇಳ್ಕೊಡೋದ್ರಿಂದ ಅವರು ಬೆಳೀತಾ ಬುಕ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಪುಸ್ತಕದ ಅರಿವು ಅವರಲ್ಲಿ ಮೂಡುತ್ತೆ. ಹಾಗೂ ಅವರ ಓವರಾಲ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಸೊ ಪುಸ್ತಕ ಓದೋ ಅಭ್ಯಾಸ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.